2025ರ ಹೊಸ ವರ್ಷಕ್ಕೆ ಮಣಿಪುರ ಸಿಎಂ ರಾಜ್ಯದ ಜನತೆಗೆ ಕ್ಷಮೆ ಕೇಳಿದ್ದಾರೆ. I feel regret and want to say sorry. ಪರಿಸ್ಥಿತಿಯನ್ನ ಇದು ತಿಳಿಗೊಳಿಸುತ್ತಾ? ಮೈತೇಯಿ ಸಮುದಾಯದ ಅಭಿವೃದ್ಧಿಗೆ ಅಡ್ಡಗಾಲು. ಅದು ಅಧಿಕಾರಕ್ಕಾಗಿ ಮಾಡಿದ ಮಹಾಪರಾಧ. ಮಣಿಪುರ ನಮ್ಮ ದೇಶದ ಒಂದು ಭಾಗ ಅಲ್ವಾ? ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. 2023ರ ಮೇ 3ಕ್ಕೆ ಶುರುವಾದಂಥ ಮಣಿಪುರ ಜನಾಂಗೀಯ ಸಂಘರ್ಷ ಇವತ್ತಿಗೂ ನಿಂತಿಲ್ಲ. 2025ರ ಹೊಸ ವರ್ಷಕ್ಕೆ ಮಣಿಪುರ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ರಾಜ್ಯದ ಜನತೆಗೆ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದ ನಂತರನೂ ಪಶ್ಚಿಮ ಇಂಫಾಲ್ನಲ್ಲಿ ಹಾಗೂ ಕಾಂಗ್ಪೋಕ್ಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮೇಲೆ ಉಗ್ರರಿಂದ ದಾಳಿ ನಡೆದಿದೆ. ಮಣಿಪುರ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ನೀಡಿದ ಅಂಕಿಅಂಶಗಳ ಪ್ರಕಾರ ಮೇ 2023ರಿಂದ ಏಪ್ರಿಲ್ 2024ರವರೆಗೆ ಸುಮಾರು 753 ಗುಂಡಿನ ದಾಳಿ ನಡೆದ ಘಟನೆ ವರದಿಯಾಗಿದೆ. 200 ಕುಕಿ ಸಮುದಾಯದ ಹಳ್ಳಿಗಳನ್ನು, 360 ಚರ್ಚ್ಗಳನ್ನು ಸುಟ್ಟಾಕಲಾಗಿದೆ. 250ಕ್ಕೂ ಹೆಚ್ಚು ಜನರನ್ನ ಕೊಲ್ಲಲಾಗಿದೆ. 7,000 ಕುಕಿ ಸಮುದಾಯದ ಮನೆಗಳನ್ನು ಧ್ವಂಸಗೊಳಿಸಿ 41,425 ಜನರನ್ನ ನಿರ್ಗತಿಕರನ್ನಾಗಿ ಮಾಡಲಾಗಿದೆ. ಇಷ್ಟೆಲ್ಲ ಅನಾಹುತ ಆಗಿದ್ದು ಬಿಜೆಪಿ ಆಡಳಿತವಿರುವ ಮಣಿಪುರದಲ್ಲಿ, ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಮೂಗಿನಡಿಯಲ್ಲಿ. ಈಗ ಸಿಎಂ ಸಿಂಗ್ ಮಣಿಪುರ ಜನತೆಯ ಕ್ಷಮೆ ಕೇಳಿದ್ದಾರೆ. I feel regret and want to say sorry to the people of the state for what happening till today. Since last 3rd May, many people lost their loved one, many people left their homes. So I really feel regret, and I would like to apologize to the whole victims. Now I hope, after seeing the last 3-4 months progress towards the peace, and I want to appeal to all the communities of the state. Whatever happens. We have to forgive and forget the past mistakes, and we have to start a new life, a peaceful Manipur, a prosperous Manipur. Living, we all recognize 34-35 tribes together, and we should live together too, in future too. That's what I want to say. ಈ ಕ್ಷಮೆ ಮಣಿಪುರದ ಉರಿದ ಹೃದಯಗಳಿಗೆ ಮುಲಾಮಾಗತ್ತಾ? ಪರಿಸ್ಥಿತಿಯನ್ನ ತಿಳಿಗೊಳಿಸತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಸರಿಸುಮಾರು 2 ವರ್ಷಗಳಿಂದ ಮಣಿಪುರ ಹೊತ್ತಿ ಉರಿತಾ ಇದೆ. ಮೈತೇಯಿ ಮತ್ತು ಕುಕಿ ಜನಾಂಗದ ಜನರ ಬದುಕು ಸುಟ್ಟು ಬೂದಿಯಾಗಿ ಹೋಗಿದೆ. ಈಗ ಕ್ಷಮೆ ಕೇಳಿದ್ರೆ ಮಣಿಪುರ ಬೂದಿಯಿಂದ ಎದ್ದು ಬರೋಕೆ ಅದೇನು ಫಿನಿಕ್ಸ್ ಹಕ್ಕಿ ಹಾಗಾದ್ರೆ? ಮಣಿಪುರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಸ್ಥಳೀಯವಾಗಿ ಬಹುಸಂಖ್ಯಾತರಾದ ಬಲಾಢ್ಯರಾದ ಮೈತೇಯಿ ಸಮುದಾಯವನ್ನ ಓಲೈಸೋಕೆ, ಬುಡಕಟ್ಟು ಸ್ಥಾನವನ್ನ ಹಾಗೂ ಮೀಸಲಾತಿ ನೀಡೋಕೆ ಮುಂದಾಯಿತು. ಇದು ಸಹಜವಾಗಿಯೇ ಸಂಖ್ಯೆಯಲ್ಲಿ ಕಡಿಮೆ ಇರುವ ಸ್ಥಳೀಯ ಕುಕಿ ಸಮುದಾಯದಲ್ಲಿ ಆತಂಕ ಮೂಡಿಸಿತು. ಮೊದಲೇ ಅಲ್ಪಸಂಖ್ಯಾತರಾದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಕುಕಿಗಳು ಅಭದ್ರತೆಯಲ್ಲಿದ್ದರು. ಈ ಘಟನೆ ನಂತರ ಸಹಜವಾಗಿ ಒಗ್ಗೂಡತೊಡಗಿದ್ರು. ಸರ್ಕಾರದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರು. ಆದರೆ ಅದು ಮೈತೇಯಿ ಸಮುದಾಯದ ಅಭಿವೃದ್ಧಿಗೆ ಅಡ್ಡಗಾಲು ಅನ್ನುವಂತೆ ಕಂಡು ಕುಕಿ ಸಮುದಾಯದ ವಿರುದ್ಧ ಘರ್ಷಣೆಗೆ ಇಳಿಯಿತು. ಕೆಲವು ಉಗ್ರ ಸಂಘಟನೆಗಳಿಂದ ಪ್ರೇರೇಪಣೆ ಪಡೆದ ಗುಂಪುಗಳು ಮುನ್ನೆಲೆಗೆ ಬರುತ್ತೆ, ಹಿಂಸಾಚಾರಕ್ಕಿಳಿಯತ್ತೆ, ಅರಾಜಕತೆ ಸೃಷ್ಟಿಯಾಗತ್ತೆ. ಮಣಿಪುರ ರಾಜ್ಯದ ಎಲ್ಲಾ ಜಾತಿ ಜನಾಂಗದ ಮತದಾರರಿಂದ ಆಯ್ಕೆಯಾದ ಬಿಜೆಪಿ ಸರ್ಕಾರ ಸಮಸ್ತರನ್ನ ಸಮಾನವಾಗಿ ಕಾಣಬೇಕಿತ್ತು. ಅದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯ ಕೂಡ ಆಗಿತ್ತು. ಮೈತೇಯಿ ಮತ್ತು ಕುಕಿ ಸಮುದಾಯಗಳ ನಡುವಿನ ಸಂಘರ್ಷವನ್ನ ಅಧಿಕಾರ ಬಳಸಿ ತಹಬಂದಿಗೆ ತರಬೇಕಾಗಿತ್ತು. ಒಡೆದ ಮನಸ್ಸುಗಳ ನಡುವೆ ಸಾಮರಸ್ಯ ಮೂಡಿಸಬೇಕಾಗಿತ್ತು. ಆದರೆ ಬುಡಕಟ್ಟು ಸಮುದಾಯವಾದ ಮೈತೇಯಿ ಜನಾಂಗ ಹಿಂದೂಗಳು ಅನ್ನೋ ಕಾರಣಕ್ಕೆ ಸಂಘ ಪರಿವಾರ ಇವರನ್ನ ಬೆಂಬಲಿಸಿತ್ತು. ಆ ಮೂಲಕ ಇವರನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಹವಣಿಸಿತು. ಬಹುಸಂಖ್ಯಾತರಾದಂಥ ಮೈತೇಯಿ ಸಮುದಾಯವನ್ನ ಬಿಟ್ಟುಕೊಡದ ಬಿಜೆಪಿ ಸರ್ಕಾರ ಅವರ ಪರ ವಕಾಲತ್ತು ವಹಿಸಿತು. ಎರಡೂ ಸಮುದಾಯಗಳ ನಡುವೆ ಘರ್ಷಣೆ ಏರ್ಪಡೋಕೆ ಸರ್ಕಾರವೇ ಪರೋಕ್ಷವಾಗಿ ಕುಮ್ಮಕ್ಕು ಕೊಟ್ಟಂತಾಗಿದೆ. ಇದು ಅಧಿಕಾರಕ್ಕಾಗಿ ಮಾಡಿದ ಮಹಾಪರಾಧವಾಗಿತ್ತು.
ಸರ್ಕಾರದ ಈ ಕುಮ್ಮಕ್ಕಿನಿಂದಾದಂತಹ ಅನಾಹುತ ಏನು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ಈಗ ಬಿರೇನ್ ಸಿಂಗ್ ಕ್ಷಮೆ ಕೇಳೋ ಬದಲು ಹಿಂದುತ್ವವಾದಿ ಸಂಘಟನೆಗಳ ಹಸ್ತಕ್ಷೇಪ ತಡೆದಿದ್ದರೆ, ಮೈತೇಯಿ ಮತ್ತು ಕುಕಿ ಜನಾಂಗಗಳನ್ನ ಸಮಾನವಾಗಿ ಕಂಡಿದ್ರೆ ಅವರೊಬ್ಬ ನಿಜವಾದ ಜನನಾಯಕ ಆಗ್ತಾ ಇದ್ರು. ಮುಖ್ಯಮಂತ್ರಿ ಬಿರೇನ್ ಸಿಂಗ್ರಿಗೆ ಮಣಿಪುರದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಮನಸ್ಸಿದ್ದಿದ್ರೆ ಮೈತೇಯಿ ಮತ್ತು ಕುಕಿ ಸಮುದಾಯವನ್ನ ನಿಯಂತ್ರಿಸುವ ದಾರಿ ತಪ್ಪಿಸ್ತಾ ಇರುವಂತಹ ಉಗ್ರಗಾಮಿ ಗುಂಪುಗಳಿಗೆ ಮೊದಲು ಕಡಿವಾಣ ಹಾಕಬೇಕಾಗಿತ್ತು. ಉಗ್ರವಾದಿ ಸಂಘಟನೆಗಳ ಮುಖಂಡರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅಷ್ಟೇ ಅಲ್ಲ, ದುಷ್ಕರ್ಮಿಗಳನ್ನ ನಿಯಂತ್ರಿಸುವ, ಬಂಧಿಸೋ ನೆಪದಲ್ಲಿ ದುಷ್ಕರ್ಮಿಗಳ ಜೊತೆಗೆ ಸೇರಿ ನಾಗರಿಕರನ್ನ ಹಿಂಸಿಸುವ, ಅವರಿಗೆ ಮಾನಸಿಕ ದೈಹಿಕ ದೌರ್ಜನ್ಯ ನೀಡುವ ಪೊಲೀಸರು ಮತ್ತು ಸೇನಾ ಯೋಧರ ಕೃತ್ಯಗಳು ಮೊದಲು ನಿಲ್ಲಬೇಕಾಗಿತ್ತು. ಈಗಾಗಲೇ ಗಲಭೆಗಳಿಂದ ಸಾವಿರಾರು ಜನರು ತಮ್ಮದೇ ಸ್ವಂತ ಮನೆ ಮಠವನ್ನ ಕಳ್ಕೊಂಡು ನಿರಾಶ್ರಿತರ ಶಿಬಿರಗಳಲ್ಲಿ ಅನಾಥರಂತೆ ಬದುಕ್ತಾ ಇದ್ದಾರೆ. ಅವರಿಗೆ ಉಣ್ಣೋಕೆ ಉಡೋಕೆ ಇಲ್ಲದಂತಾಗಿದೆ. ಮಕ್ಕಳ ಶಿಕ್ಷಣ ಮೊಟಕುಗೊಂಡಿದೆ. 10-15 ವರ್ಷ ದಾಟಿದ ಹುಡುಗರು ಉಗ್ರರ ಪಾಲಾಗ್ತಾ ಇದ್ದಾರೆ. ಇದೆಲ್ಲವನ್ನ ಕಣ್ಣಾರೆ ಕಂಡಿರುವಂತಹ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ನೊಂದು ಬೆಂದ ಸಂತ್ರಸ್ತರು ಸಮಾಧಾನದಿಂದ ಬದುಕುವಂತಹ ವಾತಾವರಣ ನಿರ್ಮಿಸಿದ್ರೆ, ಪರಿಹಾರ ಕಾರ್ಯ ಕೈಗೊಂಡಿದ್ದಿದ್ರೆ, ಅಭದ್ರತೆಯನ್ನು ನೀಗಿಸಿದ್ರೆ ಅವರ ಕ್ಷಮೆಗೊಂದು ಘನತೆ ಇತ್ತು. ಇಲ್ಲ, ನಡೆದ ಹಿಂಸಾಚಾರಗಳ ಹೊಣೆ ಹೊತ್ತುಕೊಂಡಿದ್ದಿದ್ರೆ ಮನುಷ್ಯರು ಅಂತಾದ್ರೂ ಹೇಳ್ಬಹುದಿತ್ತು. ವಸ್ತುಸ್ಥಿತಿ ಹೀಗಿರುವಾಗ ವಿರೋಧ ಪಕ್ಷವಾದ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಣಿಪುರ ಜನತೆಯ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಸಭಾ ಸಂಸದ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಪ್ರಧಾನಿ ಮೋದಿಗೆ ಜಗತ್ತಿನ ಹಲವು ದೇಶಗಳಿಗೆ ಮತ್ತು ದೇಶದ ಹಲವು ರಾಜ್ಯಗಳಿಗೆ ಭೇಟಿ ಕೊಡೋಕೆ ಸಮಯ ಇದೆ, ಆದರೆ ಮಣಿಪುರಕ್ಕೆ ಹೋಗೋಕೆ ಸಮಯ ಇಲ್ಲ. ಮೋದಿ ಯಾಕೆ ಮಣಿಪುರಕ್ಕೆ ಹೋಗಿ ಕ್ಷಮೆ ಕೇಳಬಾರದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಮಣಿಪುರದಲ್ಲಿ ಬಿಜೆಪಿ ಆಡಳಿತದ ಸರ್ಕಾರ ಇದೆ. ಮಣಿಪುರದಲ್ಲಿಯೇ ಹುಟ್ಟಿ ಬೆಳೆದ ಕುಕಿ ಸಮುದಾಯವನ್ನ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ನಮ್ಮವರು ಅಂತ ಭಾವಿಸಿಲ್ಲ. ಹಾಗೆಯೇ ದೇಶದೊಳಗಿರುವ ಗಲಭೆ ಪೀಡಿತ ಮಣಿಪುರ ರಾಜ್ಯದತ್ತ ಪ್ರಧಾನಿ ಮೋದಿಯವರು ಸಹ ತಿರುಗಿನೂ ನೋಡಲಿಲ್ಲ. ಮಣಿಪುರ ಕೂಡ ನಮ್ಮ ದೇಶದ ಒಂದು ಭಾಗ ಅಂತ ಅವರು ಭಾವಿಸಿಯೇ ಇಲ್ಲ. ಇಂಥ ಹೃದಯಹೀನರು ಅಧಿಕಾರದ ಸ್ಥಾನವನ್ನು ಅಲಂಕರಿಸುವಾಗ ಕ್ಷಮೆ ಕೇಳಿ ಅಂತ ಆಗ್ರಹಿಸೋದ್ರಲ್ಲಿ ಅರ್ಥ ಇದೆಯಾ? ಇವರು ಮನುಷ್ಯರಾಗಿದ್ರೆ ಕ್ಷಮೆ ಕೇಳ್ತಿದ್ರು, ಪಶ್ಚಾತ್ತಾಪ ಪಡ್ತಿದ್ರಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.